ಅರಣ್ಯಕಾಂಡ ಅಧ್ಯಾಯ 26. ಆ ಘೋರವಾದ ವ್ಯಾಧಿ ನಿಂತ ಮೇಲೆ ಯೆಹೋವನು ಮೋಶೆಗೂ ಆರೋನನ ಮಗನಾದ ಎಲ್ಲಾಜಾರನಿಗೂ, ನೀವು ಇಸ್ರಾಯೇಲ್ಯರ ಸರ್ವ ಸಮೂಹದವರಲ್ಲಿ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರನ್ನು, ಅಂದರೆ ಯುದ್ಧಕ್ಕೆ ಹೊರಡತಕ್ಕವರನ್ನು ಗೋತ್ರಗಳ ಪ್ರಕಾರ ಲೆಕ್ಕಿಸಬೇಕೆಂದು ಆಜ್ಞಾಪಿಸಿದನು. ಯೆಹೋವನು ಮೋಶೆಗೂ ಐಗುಪ್ತ ದೇಶದಿಂದ ಬಂದಿದ್ದ ಇಸ್ರಾಯೇಲ್ಯರಿಗೂ ಆಜ್ಞಾಪಿಸಿದಂತೆ ಮೋಶೆಯೂ ಮಹಾಯಾಜಕ ಎಲ್ಲಾಜಾರನು ಯೋರ್ದನ್ ಹೊಳೆಯ ತೀರದಲ್ಲಿ ಯೆರಿಕೋ ಪಟ್ಟಣದ ಹತ್ತಿರ ಮೋವಾಬ್ಯರ ಮೈದಾನದಲ್ಲಿ ಇಸ್ರಾಯೇಲ್ಯರಲ್ಲಿ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರನ್ನು ಲೆಕ್ಕಿಸಿದರು. ಅದರ ವಿವರ ಹೇಗೆಂದರೆ, ಇಸ್ರಾಯೇಲನ ಚೊಚ್ಚಲು ಮಗನಾದ ರೂಬೇನನಿಂದುಂಟಾದ ಕುಟುಂಬಗಳು ಯಾವುವೆಂದರೆ, ಹನೋಕನ ವಂಶಸ್ಥರಾದ ಹನೋಕ್ಯರು, ಪಲ್ಲೂವಿನ ವಂಶಸ್ಥರಾದ ಪಲ್ಲೂವಿನವರು, ಹೆಚ್ರೋನನ ವಂಶಸ್ಥರಾದ ಹೆಚ್ರೋನ್ಯರು, ಕರ್ಮೀಯ ವಂಶಸ್ಥರಾದ ಕರ್ಮೀಯರು ಇವರೇ. ರೂಬೇನ್ಯರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು 43,730 ಮಂದಿ. ಪಲ್ಲೂವಿನ ಮಗನು ಎಲಿಯಾಬ್, ಎಲಿಯಾಬನ ಮಕ್ಕಳು ನೆಮುವೇಲ್, ದಾಥಾನ್, ಅಬಿರಾಮ್ ಎಂಬವರೇ. ಕೋರಹನ ಗುಂಪಿನವರು ಯೆಹೋವನಿಗೆ ವಿರೋಧವಾಗಿ ವಿವಾದಿಸಿದ ಕಾಲದಲ್ಲಿ ಅವರೊಳಗೆ ಸೇರಿಕೊಂಡು ಮೋಶೆ ಆರೋನರಿಗೆ ವಿರೋಧವಾಗಿ ವಿವಾದಿಸಿದ ಆಲೋಚನಾಕರ್ತರಾದ ದಾಥಾನ್, ಅಬಿರಾಮರು ಇವರೇ. ಭೂಮಿಯು ಬಾಯಿದೆರೆದು ಅವರನ್ನೂ ಕೋರಹನನ್ನು ನುಂಗಿಬಿಟ್ಟಿತಷ್ಟೆ. ಮತ್ತು ಬೆಂಕಿಯು ಆ ಗುಂಪಿನವರಲ್ಲಿ ಬೇರೆ 250 ಮಂದಿಯನ್ನು ದಹಿಸಿ ಇಸ್ರಾಯೇಲ್ಯರಿಗೆ ಎಚ್ಚರ ಉಂಟಾಗುವಂತೆ ಮಾಡಿತಲ್ಲ. ಆ ಗುಂಪಿನವರೆಲ್ಲರೂ ಸತ್ತರೂ ಕೋರಹನ ಮಕ್ಕಳು ಆ ಕಾಲದಲ್ಲಿ ಸಾಯಲಿಲ್ಲ. ಸಿಮೆಯೋನ್ ಕುಲದ ಕುಟುಂಬಗಳು ಯಾವುವೆಂದರೆ, ನೆಮುವೇಲನ ವಂಶಸ್ಥರಾದ ನೆಮುವೇಲ್ಯರು, ಯಾಮೀನನ ವಂಶಸ್ಥರಾದ ಯಾಮೀನ್ಯರು, ಯಾಕೀನನ ವಂಶಸ್ಥರಾದ ಯಾಕೀನ್ಯರು, ಜೆರಹನ ವಂಶಸ್ಥರಾದ ಜೆರಹಿಯರು, ಸೌಲನ ವಂಶಸ್ಥರಾದ ಸೌಲ್ಯರು ಇವರೇ. ಸಿಮೆಯೋನ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು 22,200 ಮಂದಿ. ಗಾದ್ ಕುಲದ ಕುಟುಂಬಗಳು ಯಾವುವೆಂದರೆ, ಚೆಫೋನನ ವಂಶಸ್ಥರಾದ ಚೆಫೋನ್ಯರು, ಹಗ್ಗೀಯ ವಂಶಸ್ಥರಾದ ಹಗ್ಗೀಯರು, ಶೂನಿಯ ವಂಶಸ್ಥರಾದ ಶೂನಿಯರು, ಒಜ್ನಿಯ ವಂಶಸ್ಥರಾದ ಒಜ್ನಿಯರು, ಏರಿಯ ವಂಶಸ್ಥರಾದ ಏರಿಯರು, ಆರೋದನ ವಂಶಸ್ಥರಾದ ಆರೋದ್ಯರು, ಅರೇಲಿಯ ವಂಶಸ್ಥರಾದ ಅರೇಲಿಯರು ಇವರೇ. ಗಾದ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು 40,500 ಮಂದಿ. ಯಹೂದನ ಮಕ್ಕಳಲ್ಲಿ ಏರ್, ಓನಾನರು ಕಾನಾನ್ ದೇಶದಲ್ಲೇ ಸತ್ತರಷ್ಟೇ. ಯಹೂದ ಕುಲದಲ್ಲಿ ಉಳಿದ ಕುಟುಂಬಗಳು ಯಾವುವೆಂದರೆ, ಶೇಲಹನ ವಂಶಸ್ಥರಾದ ಶೇಲಾನ್ಯರು, ಪೆರೆಚನ ವಂಶಸ್ಥರಾದ ಪೆರೆಚ್ಯರು, ಜೆರಹನ ವಂಶಸ್ಥರಾದ ಜೆರಹಿಯರು ಇವರೇ. ಪೆರೆಚನಿಂದುಂಟಾದ ಕುಟುಂಬಗಳು: ಹೆಚ್ರೋನನ ವಂಶಸ್ಥರಾದ ಹೆಚ್ರೋನ್ಯರು, ಹಾಮೂಲನ ವಂಶಸ್ಥರಾದ ಹಾಮೂಲ್ಯರು. ಯಹೂದ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು 76,500 ಮಂದಿ. ಇಸ್ಸಾಕಾರ್ ಕುಲದ ಕುಟುಂಬಗಳು ಯಾವುವೆಂದರೆ, ತೋಲನ ವಂಶಸ್ಥರಾದ ತೋಲಾಯರು, ಪೂವನ ವಂಶಸ್ಥರಾದ ಪೂನ್ಯರು, ಯಾಶೂಬನ ವಂಶಸ್ಥರಾದ ಯಾಶೂಬ್ಯರು, ಶಿಮ್ರೋನನ ವಂಶಸ್ಥರಾದ ಶಿಮ್ರೋನ್ಯರು ಇವರೇ. ಇಸ್ಸಾಕಾರ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು 64,300 ಮಂದಿ. ಜೆಬುಲೂನ್ ಕುಲದ ಕುಟುಂಬಗಳು ಯಾವುವೆಂದರೆ, ಸೆರೆದನ ವಂಶಸ್ಥರಾದ ಸೆರೆದ್ಯರು, ಏಲೋನನ ವಂಶಸ್ಥರಾದ ಏಲೋನ್ಯರು, ಯಹಲೇಲನ ವಂಶಸ್ಥರಾದ ಯಹಲೇಲ್ಯರು. ಜೆಬುಲೂನ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು 60,500 ಮಂದಿ. ಯೋಸೇಫನ ಮಕ್ಕಳು ಮನಸ್ಸೆ, ಎಫ್ರಾಯಿಮ್. ಮನಸ್ಸೆ ಕುಲದ ಕುಟುಂಬಗಳು ಯಾವುವೆಂದರೆ, ಮಾಕೀರನ ವಂಶಸ್ಥರಾದ ಮಾಕೀರ್ಯರು, ಮಾಕೀರನ ಮಗನಾದ ಗಿಲ್ಯಾದನ ವಂಶಸ್ಥರಾದ ಗಿಲ್ಯಾದ್ಯರು ಇವರೇ. ಗಿಲ್ಯಾದನ ವಂಶದವರು ಯಾರೆಂದರೆ, ಈಯೆಜೆರನ ವಂಶಸ್ಥರಾದ ಈಯೆಜೆರ್ಯರು, ಹೇಲೆಕನ ವಂಶಸ್ಥರಾದ ಹೇಲೆಕ್ಯರು, ಅಸ್ರಿಯೇಲನ ವಂಶಸ್ಥರಾದ ಅಸ್ರಿಯೇಲ್ಯರು, ಶೆಕೆಮನ ವಂಶಸ್ಥರಾದ ಶೆಕೆಮ್ಯರು, ಶೆಮಿದಾಯನ ವಂಶಸ್ಥರಾದ ಶೆಮಿದಾಯರು, ಹೇಫೆರನ ವಂಶಸ್ಥರಾದ ಹೇಫೆರ್ಯರು ಇವರೇ. ಹೇಫೆರನ ಮಗನಾದ ಚಲ್ಪಹಾದನಿಗೆ ಹೆಣ್ಣು ಮಕ್ಕಳು ಹುಟ್ಟಿದರೆ ಹೊರತು ಗಂಡು ಮಕ್ಕಳು ಹುಟ್ಟಲಿಲ್ಲ.
ಅವನ ಹೆಣ್ಣುಮಕ್ಕಳು ಮಹ್ಲಾ, ನೋವಾ, ಹೊಗ್ಲಾ, ಮಿಲ್ಕಾ, ತಿರ್ಚಾ ಎಂಬವರೇ. ಮನಸ್ಸೆ ಕುಲದವರಲ್ಲಿ ಲೆಕ್ಕಿಸಲ್ಪಟ್ಟವರು 52,700 ಮಂದಿ. ಎಫ್ರಾಯಿಮ್ ಕುಲದ ಕುಟುಂಬಗಳು ಯಾವುವೆಂದರೆ, ಶೂತೆಲಹನ ವಂಶಸ್ಥರಾದ ಶೂತೆಲಹ್ಯರು, ಬೆಕೆರನ ವಂಶಸ್ಥರಾದ ಬೆಕೆರ್ಯರು, ತಹನನ ವಂಶಸ್ಥರಾದ ತಹನಿಯರು, ಶೂತೆಲಹನ ಮಗನಾದ ಏರಾನನ ವಂಶಸ್ಥರಾದ ಏರಾನ್ಯರು ಇವರೇ. ಎಫ್ರಾಯಿಮ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು 32,500 ಮಂದಿ. ಇದೇ ಯೋಸೆಫ್ ವಂಶದ ಕುಟುಂಬಗಳ ವಿವರ. ಬೆನ್ಯಾಮೀನ್ ಕುಲದ ಕುಟುಂಬಗಳು ಯಾವುವೆಂದರೆ, ಬೆಲಗನ ವಂಶಸ್ಥರಾದ ಬೆಲಗ್ಯರು, ಅಶ್ಬೇಲನ ವಂಶಸ್ಥರಾದ ಅಶ್ಬೇಲ್ಯರು, ಅಹೀರಾಮನ ವಂಶಸ್ಥರಾದ ಅಹೀರಾಮ್ಯರು, ಶೂಫಾಮನ ವಂಶಸ್ಥರಾದ ಶೂಫಾಮ್ಯರು, ಹೂಫಾಮನ ವಂಶಸ್ಥರಾದ ಹೂಫಾಮ್ಯರು ಇವರೇ. ಬೆಲಗನಿಗೆ ಅರ್ದ್, ನಾಮಾನ್ ಎಂಬ 2 ಮಕ್ಕಳಿದ್ದರು. ಅರ್ದನ ವಂಶದವರು ಅರ್ದ್ಯರು, ನಾಮಾನನ ವಂಶದವರು ನಾಮಾನ್ಯರು. ಬೆನ್ಯಾಮೀನ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು 45,600 ಮಂದಿ. ದಾನ್ ಕುಲದ ಕುಟುಂಬಗಳು ಯಾವುವೆಂದರೆ, ಶೂಹಾಮನ ವಂಶಸ್ಥರಾದ ಶೂಹಾಮ್ಯರು. ದಾನ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು 64,400 ಮಂದಿ. ಅಶೇರ್ ಕುಲದ ಕುಟುಂಬಗಳು, ಇಮ್ನಾಹನ ವಂಶಸ್ಥರಾದ ಇಮ್ನಾಹ್ಯರು, ಇಶ್ವೀಯ ವಂಶಸ್ಥರಾದ ಇಶ್ವೀಯರು, ಬೆರಿಯನ ವಂಶಸ್ಥರಾದ ಬೆರಿಯರು. ಬೆರಿಯನ ಮಕ್ಕಳಿಂದುಂಟಾದ ಕುಟುಂಬಗಳು, ಹೇಬೇರನ ವಂಶಸ್ಥರಾದ ಹೇಬೇರ್ಯರು, ಮಲ್ಕಿಯೇಲನ ವಂಶಸ್ಥರಾದ ಮಲ್ಕಿಯೇಲ್ಯರು. ಅಶೇರನಿಗೆ ಸೆರಹಳೆಂಬ ಮಗಳು ಸಹ ಇದ್ದಳು. ಅಶೇರ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು 53,400 ಮಂದಿ. ನಫ್ತಾಲಿ ಕುಲದ ಕುಟುಂಬಗಳು, ಯಹಚೇಲನ ವಂಶಸ್ಥರಾದ ಯಹಚೇಲ್ಯರು, ಗೂನಿಯ ವಂಶಸ್ಥರಾದ ಗೂನಿಯರು, ಏಚೆರನ ವಂಶಸ್ಥರಾದ ಏಚೆರಿಯರು, ಶಿಲ್ಲೇಮನ ವಂಶಸ್ಥರಾದ ಶಿಲ್ಲೇಮ್ಯರು. ನಫ್ತಾಲಿ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು 45,400 ಮಂದಿ. ಇಸ್ರಾಯೇಲ್ಯರಲ್ಲಿ ಲೆಕ್ಕಿಸಲ್ಪಟ್ಟವರ ಒಟ್ಟು ಸಂಖ್ಯೆ 601,730. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀವು ಈ ಕುಲಗಳಿಗೆ ಅವರವರ ಸಂಖ್ಯೆಯ ಪ್ರಕಾರ ಆ ದೇಶವನ್ನು ಸ್ವದೇಶವಾಗುವಂತೆ ಹಂಚಿಕೊಡಬೇಕು. ಹೆಚ್ಚು ಮಂದಿಯುಳ್ಳ ಕುಲಕ್ಕೆ ಹೆಚ್ಚಾಗಿಯೂ ಕಡಿಮೆಯಾದ ಕುಲಕ್ಕೆ ಕಡಿಮೆಯಾಗಿಯೂ ಕೊಡಬೇಕು. ಲೆಕ್ಕಿಸಿದ ಸಂಖ್ಯೆಯ ಪ್ರಕಾರವೇ ಪ್ರತಿಯೊಂದು ಕುಲಕ್ಕೆ ಭೂಮಿಯನ್ನು ಸ್ವಾಸ್ಥ್ಯಕ್ಕಾಗಿ ಕೊಡಬೇಕು. ಪ್ರತಿಯೊಂದು ಕುಲದ ಪಿತೃವಿನ ಹೆಸರನ್ನು ಬರೆದು ಚೀಟು ಹಾಕಿ ಆಯಾ ಕುಲಕ್ಕೆ ಸ್ವಾಸ್ಥ್ಯವನ್ನು ಗೊತ್ತು ಮಾಡಬೇಕು. ಹೆಚ್ಚು ಮಂದಿಯುಳ್ಳ ಕುಲಕ್ಕಾಗಲಿ ಕಡಿಮೆಯಾದ ಕುಲಕ್ಕಾಗಲಿ ಚೀಟು ಬಂದ ಪ್ರಕಾರವೇ ಸ್ವಾಸ್ಥ್ಯವನ್ನು ಗೊತ್ತು ಮಾಡಬೇಕು. ಲೇವಿಯರೊಳಗೆ ಲೆಕ್ಕಿಸಲ್ಪಟ್ಟ ಕುಟುಂಬಗಳು, ಗೆರ್ಷೋನನ ವಂಶದವರಾದ ಗೆರ್ಷೋನ್ಯರು, ಕೆಹಾತನ ವಂಶದವರಾದ ಕೆಹಾತ್ಯರು, ಮೆರಾರಿಯ ವಂಶದವರಾದ ಮೆರಾರಿಯರು. ಲೇವಿ ಕುಲದವರ ಕುಟುಂಬಗಳು, ಲಿಬ್ನಿಯರ ಕುಟುಂಬ, ಹೆಬ್ರೋನ್ಯರ ಕುಟುಂಬ, ಮಹ್ಲೀಯರ ಕುಟುಂಬ, ಮೂಷಿಯರ ಕುಟುಂಬ, ಕೋರಹಿಯರ ಕುಟುಂಬ ಇವುಗಳೇ. ಕೆಹಾತನು ಅಮ್ರಾಮನನ್ನು ಪಡೆದನು. ಅಮ್ರಾಮನ ಹೆಂಡತಿ ಯಾರೆಂದರೆ, ಐಗುಪ್ತ ದೇಶದಲ್ಲಿ ಲೇವಿಯಿಂದ ಹುಟ್ಟಿದ ಯಾಕೋಬೆದಳು. ಈಕೆಯಲ್ಲಿ ಅಮ್ರಾಮನಿಂದ ಆರೋನನೂ ಮೋಶೆಯೂ ಇವರ ಅಕ್ಕನಾದ ಮಿರ್ಯಾಮಳು ಹುಟ್ಟಿದರು. ಆರೋನನಿಂದ ನಾದಾಬ್, ಅಬೀಹು, ಎಲ್ಲಾಜಾರ್, ಈತಾಮಾರ್ ಎಂಬವರು ಹುಟ್ಟಿದರು. ನಾದಾಬ್, ಅಬೀಹು ಎಂಬಿಬ್ಬರು ಯೆಹೋವನ ಸನ್ನಿಧಿಯಲ್ಲಿ ಆತನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯಿಂದ ಧೂಪವನ್ನು ಸಮರ್ಪಿಸಿದ್ದರಿಂದ ಸತ್ತು ಹೋದರು. ಬೇರೆ ಇಸ್ರಾಯೇಲ್ಯರಿಗೆ ಸ್ವಾಸ್ಥ್ಯ ದೊರಕಿದಂತೆ ಲೇವಿಯರಿಗೆ ಸ್ವಾಸ್ಥ್ಯ ದೊರೆಯದೆ ಹೋದುದರಿಂದ ಅವರು ಇಸ್ರಾಯೇಲ್ಯರೊಡನೆ ಲೆಕ್ಕಿಸಲ್ಪಡಲಿಲ್ಲ. ಲೇವಿಯರೊಳಗೆ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರನ್ನು ಲೆಕ್ಕಿಸಲಾಗಿ ಅವರ ಸಂಖ್ಯೆ 23,000. ಯೋರ್ದಾನ್ ಹೊಳೆಯ ತೀರದಲ್ಲಿ ಯೆರಿಕೋ ಪಟ್ಟಣದ ಹತ್ತಿರ ಮೋವಾಬ್ಯರ ಮೈದಾನದಲ್ಲಿ ಮೋಶೆಯೂ ಯಾಜಕನಾದ ಎಲ್ಲಾಜಾರನು ಇಸ್ರಾಯೇಲ್ಯರ ಜನಸಂಖ್ಯೆ ನೋಡಿದಾಗ ಲೆಕ್ಕಿಸಲ್ಪಟ್ಟವರು ಇವರೇ. ಮೋಶೆಯು ಯಾಜಕನಾದ ಆರೋನನು ಸೀನಾಯಿ ಅರಣ್ಯದಲ್ಲಿ ಇಸ್ರಾಯೇಲ್ಯರ ಸಂಖ್ಯೆಯನ್ನು ನೋಡಿದಾಗ ಲೆಕ್ಕಿಸಲ್ಪಟ್ಟವರೊಳಗೆ ಒಬ್ಬರಾದರೂ ಇವರಲ್ಲಿರಲಿಲ್ಲ. ಅವರೆಲ್ಲರೂ ಅರಣ್ಯದಲ್ಲಿಯೇ ಸಾಯುವರೆಂದು ಯೆಹೋವನು ಅವರ ವಿಷಯದಲ್ಲಿ ಹೇಳಿದ್ದನಷ್ಟೇ. ಆದುದರಿಂದ ಯೆಫುನ್ನೆಯ ಮಗನಾದ ಕಾಲೇಬ್
ಮತ್ತು ನೂನನ ಮಗನಾದ ಯೆಹೋಶುವ ಇವರಿಬ್ಬರೇ ಹೊರತಾಗಿ ಅವರಲ್ಲಿ ಯಾರೂ ಉಳಿಯಲಿಲ್ಲ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಒಟ್ಟಾಗಿ ಸೇರಿ ಇಂದು ನಾವು ದೇವರ ಅಮೂಲ್ಯ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ಅಧ್ಯಯನ ಅರಣ್ಯಕಾಂಡ 26ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 26. 26ನೇ ಅಧ್ಯಾಯದಲ್ಲಿ 2ನೇ ಕಾನೇಶುಮಾರಿಯನ್ನು ನಾವು ನೋಡ್ತೀವಿ. ದೇವರು ಯೆಹೋವನು ಮೋಶೆಗೂ ಆರೋನನ ಮಗನಾದ ಎಲ್ಲಾಜಾರನಿಗೂ, ನೀವು ಇಸ್ರಾಯೇಲ್ ಸರ್ವ ಸಮೂಹದವರಲ್ಲಿ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರನ್ನು, ಅಂದರೆ ಯುದ್ಧಕ್ಕೆ ಹೊರಡತಕ್ಕವರನ್ನು ಗೋತ್ರಗಳ ಪ್ರಕಾರವಾಗಿ ಲೆಕ್ಕಿಸಬೇಕು ಎಂಬುದಾಗಿ ದೇವರ ಆಜ್ಞೆ ಕೊಟ್ಟನು. ಹೌದು, ಹತ್ರ ಈಗ ಎಷ್ಟೋ ವರ್ಷ ಆಗಿಬಿಟ್ಟಿತ್ತು, ಭಾಳ ಬದಲಾವಣೆಗಳು ಆಗಿಬಿಟ್ಟಿದ್ದು, ಭಾಳ ಚೇಂಜಸ್ ಆಗಿದ್ದು. ಯಾಕಂತ ಹೇಳಿದ್ರೆ ವಿಮೋಚನ ಕಾಂಡದಲ್ಲಿ ಅವರು ದೊಡ್ಡ ಸೈನ್ಯವಾಗಿ ಹಾಡಾಡಿಕೊಂಡು ಸಂತೋಷಪಟ್ಟುಕೊಂಡು ಕೆಂಪು ಸಮುದ್ರ ಮಾರ್ಗವಾಗಿ ಮಿರಿಯಾಮಳು ಕೂಡ ವರ್ಷಿಪ್ ಲೀಡರಾಗಿ ಸ್ತ್ರೀಯರ ಮಹಾಸಮೂಹವನ್ನು ಕರ್ಕೊಂಡು ಹೋಗ್ತಾ ಬರ್ತಾ ಇದ್ದಂಥ ಒಂದು ಘಟನೆ, ಮತ್ತು ಅದೇ ರೀತಿಯಾಗಿ ಮೋಶೆ ಆರೋನರು ಈ ರೀತಿಯಾಗಿ ಇದ್ದಂಥ ಒಂದು ಘಟನೆ. ಆದರೆ ಈಗ ಎಷ್ಟೋ ಜನರು ಸತ್ತು ಹೋಗಿಬಿಟ್ಟಿದ್ರು. ಸುಮಾರು 38 ವರ್ಷಗಳು ಆಗಿಬಿಟ್ಟಿದ್ವು. ಹಳೆ ಸಂತತಿಯವರೆಲ್ಲ ಮೊದಲು ಎಣಿಸಲ್ಪಟ್ಟಾಗ ಅವರು ಇದ್ದರು ಸ್ಟಾರ್ಟಿಂಗ್ನಲ್ಲಿ. ಈಗ ಹಳೆ ಒಂದು ಸಂತತಿಯವರು ಸತ್ತು ಹೋಗಿದ್ದಾರೆ. ಎಷ್ಟು ಜನ ಸತ್ತು ಹೋಗಿದ್ದಾರೆ ಅಂತೇಳ್ಬಿಟ್ಟು ಲಕ್ಷಾಂತರ ಜನರು ಅವರು ಸತ್ತು ಹೋಗಿದ್ರಲ್ಲ, ಅವರನ್ನು ಹೇಗೆ ಸತ್ತಿರ್ಬೋದಂತ ಒಂದು ಸಿಂಪಲ್ ಲೆಕ್ಕಾಚಾರ ಮಾಡುವಾಗ ಒಂದು ದಿನಕ್ಕೆ ಸುಮಾರು 200 ಶವ ಸಂಸ್ಕಾರಗಳು. ಅಂದರೆ ಒಂದು ದಿನಕ್ಕೆ ಸುಮಾರು 200 ಜನರು ಸಾಯ್ತಿದ್ರು. ಒಂದು ದಿನಕ್ಕೆ ಅಲ್ಲ, ಒಂದು ವರ್ಷದಲ್ಲಿ ಅಥವಾ ಇಡೀ ಜೀವಮಾನದಲ್ಲಿ ಒಬ್ಬರು ಏನಾದರೂ ನಮ್ಮ ಕುಟುಂಬದವರು ಸಂಬಂಧಿಕರು ಸತ್ತು ಹೋದರೆ ಹೇಗಿರ್ತದೆ? ಭಾಳ ಅಲ್ಲಕಲ್ಲೋಲವಾಗುವಂಥ ಒಂದು ಸ್ಥಿತಿಗತಿ, ಉದ್ವೇಗದ ಸ್ಥಿತಿಗತಿ, ಬೇಸರದ ದುಃಖದ ಒಂದು ಸ್ಥಿತಿಗತಿ. ಆದರೆ ಒಂದು ದಿನಕ್ಕೆ ಸುಮಾರು 200 ಜನರು ಸಾಯ್ತಾಯಿದ್ರು. ಅಂದಾಜು ಬರೆದಿಲ್ಲ, ಆದರೆ 38 ವರ್ಷದಲ್ಲಿ ಅಷ್ಟೊಂದು ಜನರು ಹಳೆ ಸಂತತಿಯವರು ಹೋಗಿ ಈಗ ಎಲ್ಲ ಹೊಸಬರು 20 ವರ್ಷ ಮೊದಲುಗೊಂಡಿರುವಂಥವ್ರು ಈಗ ಹಳೆ ಸಂತತಿಯಲ್ಲಿ ಮೋಶೆ ಮತ್ತು ಕಾಲೇಬನು ಯೆಹೋಶುವ ಇವರು ಮೂವರೇ ಇರುವಂಥದ್ದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ. ಎಲ್ಲಾಜಾರನು ಅಂದರೆ ದೇವರು ನನಗೆ ಸಹಾಯಕನು ಅಥವಾ ಸಂರಕ್ಷಕನು ಅಥವಾ ಕಾಪಾಡುವವನು ಅಥವಾ ನನ್ನ ಸುತ್ತಲಿರುವನು, ಗಾಡ್ ಹೂ ಸರೆಂಡ್ಸ್ ಎಲಜಾರ್ ಇರುವಂಥವನೆಂಬ ಹೆಸರು ಇರುವಂಥ ಈ ಮಹಾಯಾಜಕನಾದ ಆರೋನನು ಅಂತ ಬರ್ತಿತ್ತು ಇದುವರೆಗೆ. ಆದರೆ ಈಗ ಈ 4ನೇ ವಚನದಲ್ಲಿ ಮೋಶೆಯು ಮಹಾಯಾಜಕನಾದ ಎಲಾಜಾರನು ಯೋರ್ದನ್ ಹೊಳೆಯ ತೀರದಲ್ಲಿ ಬಂದು ಈ 12 ಗೋತ್ರದವರನ್ನು ಲೆಕ್ಕಿಸ್ತಾರೆ. ರೂಬೇನ್ ಕುಲದಲ್ಲಿ ಮತ್ತು ಸಿಮಿಯೋನ್ ಕುಲ ಎರಡನೇದಾಗಿ, ಮೂರನೇದು ಗಾದ್ ಕುಲ ಮತ್ತು ಯೆಹೂದ, ಇಸಕಾರ್, ಜಬುಲೋನ್, ಯೋಸೇಫ್ ಅವರಲ್ಲಿ 2 ಗೋತ್ರದವರು ಮತ್ತು ಎಫ್ರಾಹಿಮ್, ಬೆನ್ಯಾಮಿನ್ ಮತ್ತು ಆಶೇರ್ ಅಂದರೆ ಆಶೀರ್ವಾದ ಅಥವಾ ಸಂತೋಷ ಅಂತ ಒಂದು ಅರ್ಥ ಕೊಡುವಂಥದ್ದು, ನಫ್ತಾಲಿ, ಲೇವಿ, ಈ ರೀತಿಯಾಗಿ 12 ಗೋತ್ರದವರ ಎಣಿಕೆಯನ್ನು 26ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ ರೀ. ಈ ರೀತಿಯಾಗಿ ಒಂದೊಂದು ಗೋತ್ರದವರನ್ನು ಎಣಿಸುವಾಗ ಹೆಚ್ಚಿನ ಅಂಶ ಹೆಸರುಗಳಷ್ಟೇ ಮತ್ತು ಸಂಖ್ಯೆ ಅಷ್ಟೇ ಬರೆಯಲಾಗಿದೆ. ಆದರೆ
ಕೆಲವು ಗೋತ್ರದವರ ಹೆಸರನ್ನು ಸಂಖ್ಯೆಯನ್ನು ಹೇಳುವಾಗ ಏನೋ ಒಂದು ಎಕ್ಸ್ಟ್ರಾ ಕೂಡ ಹೇಳಲಾಗಿದೆ. ಎಲ್ಲರಿಗಲ್ಲ, ಒಂದು 2-3 ಗೋತ್ರದವರಿಗೆ ಆ ರೀತಿಯಾಗಿ ಎಕ್ಸ್ಟ್ರಾ ಬರೀ ಹೆಸರು ಮತ್ತು ಬರೀ ಸಂಖ್ಯೆ ನಂಬರ್ಸ್ ಅಷ್ಟೇ ಬರೆದಿಲ್ಲ. ಅದರ ಜೊತೆಯಲ್ಲಿ ಒಂದು ಚಿಕ್ಕ ಕಾಮೆಂಟು, ಒಂದು ಹೇಳಿಕೆ ಇದರಲ್ಲಿ ಬರ್ತದೆ. ನಾವು ಒಂದು ವೇಳೆ ಬರೀ ನಂಬರ್ಸ್ ಇದೆ, ಬರೀ ಹೆಸರುಗಳಿದೆ ಅಂತ ಹೇಳ್ಬಿಟ್ಟು ನಾವು 26ನೇ ಅಧ್ಯಾಯವನ್ನು ಹಾಗೆ ಸ್ಕಿಪ್ ಮಾಡಿಬಿಟ್ರೆ, ಓದುವಾಗ ದಾಟ್ಕೊಂಡು ಹೋಗಿಬಿಟ್ರೆ ಕೆಲವು ಅಂಶಗಳು, ಸತ್ಯಗಳು, ಅಲ್ಲಿರುವಂಥ ವಿಷಯಗಳು ನಾವು ಮಿಸ್ ಮಾಡಿಕೊಳ್ತೇವೆ. ಸರಿ, ಇಲ್ಲಿ 26ನೇ ಅಧ್ಯಾಯದ ಈ 12 ಗೋತ್ರದವರನ್ನು 2ನೇ ಕಾನೆಶುಮಾರಿ 2ನೇ ಸಾರಿ ಈ ಸೆನ್ಸಸ್ ತೆಗೆದುಕೊಳ್ಳುವಾಗ, ಅಂಕಿಗಳನ್ನು ಲೆಕ್ಕ ತೆಗೆದುಕೊಳ್ಳುವಾಗ ಎಷ್ಟು ಜನರು ಇದ್ದರು, ಎಷ್ಟು ಮಂದಿ ಇದ್ದರು ಅಂತ ಹೇಳ್ಬಿಟ್ಟು ಒಂದೊಂದು ಗೋತ್ರಕ್ಕನುಸಾರವಾಗಿ ಎಣಿಸುವಾಗ ಏನಾಯ್ತು ಅಂತ ಹೇಳ್ಬಿಟ್ರು ನೋಡುವಾಗ 8-9ನೇ ವಚನದಲ್ಲಿ ಎಲಿಯಾಬನ ಮಕ್ಕಳ ಬಗ್ಗೆ ಹೇಳಲಾಗಿದೆ. ಎಲಿಯಾಬನ ಮಕ್ಕಳು ನೆಮುವೇಲ್ ದೊಡ್ಡವನಾಗಿದ್ದಂಗೆ ಕಾಣ್ತದೆ. ಅವನ ಹೆಸರು ಮೊದಲು ಬಂದಿದ್ದೆ. ನೆಮುವೇಲ್ ಅಂತ ಹೇಳಿದರೆ ದೇವರ ದಿನ ಎಂಬುದಾಗಿ ಹೆಸರು. ಈ ಕುಟುಂಬದಲ್ಲಿ ಅಂದರೆ ಎಲಿಯಾಬನ ಕುಟುಂಬದಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ ಅವರಿಗೆ 3 ಮಕ್ಕಳು, ನೆಮುವೇಲ್, ದಾತಾನ್, ಅಬಿರಾಮ್. ಆದರೆ ಕೋರಾಹನ ಗುಂಪಿನವರು ಯೆಹೋವನಿಗೆ ವಿರೋಧವಾಗಿ ವಿವಾದಿಸಿದ ಕಾಲದಲ್ಲಿ ಅವರೊಳಗೆ ಇವರು ಕೂಡ ಸೇರಿಕೊಂಡ್ರು. ಯಾರ್ಯಾರು ಸೇರಿಕೊಂಡ್ರು? ಈ ಕೋರಹನ ಜೊತೆಯಲ್ಲಿ ದಾತಾನ್, ಅಬಿರಾಮ್ ಸೇರಿಕೊಂಡ್ರು. ಆದರೆ ಆಶ್ಚರ್ಯ, ಅಣ್ಣ ಸೇರಿಕೊಳ್ಳಲಿಲ್ಲ. ಅಣ್ಣನ ಹೆಸರು ದೇವರ ದಿನ ಅಂತ ಹೇಳ್ಬಿಟ್ಟು, ಆ ಒಂದು ದಿನ ತಿರುಗಿ ಬೀಳುವ ದಿನದಲ್ಲಿ ದೇವರ ದಿನ ಇದು ಅಂತ ಹೆಸರಿರುವಂಥ ನೆಮುವೇಲನು ಸೇರಿಕೊಂಡಿರಲಿಲ್ಲ. ಸರಿ, ಈ ಕೋರಾಹನು ಗುಂಪಿಗೆ ದಾತಾನ್ ಮತ್ತು ಅಬಿರಾಮ್ ಸೇರಿಕೊಂಡ್ರು. ಮತ್ತು ಇವರ ಬಗ್ಗೆ ಆ ಲೆಕ್ಕ ಹೆಸರು ಅಷ್ಟೇ ಬರೆಯದೆ ದೇವರಾತ್ಮನು ಹೇಳುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಆ ಕಾಲದಲ್ಲಿ ಅವರೊಳಗೆ ಸೇರಿಕೊಂಡು ಮೋಶೆ ಆರೋನರ ವಿರುದ್ಧವಾಗಿ ಇವರು ತಿರುಗಿ ಬಿದ್ದರು. ಆಲೋಚನಕರ್ತರಾದ ದಾತಾನ್, ಅಬಿರಾಮರು ಇವರೇ. ಅವರ ಹೆಸರು ಬರೆಯುವಾಗ ಆ ಒಂದು ಘಟನೆಯನ್ನು ಕೂಡ, ಅಂದರೆ ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆ ಕೂಡ ಯಾವ ರೀತಿಯಾಗಿ ಭೂಮಿಯು 10ನೇ ವಚನದಲ್ಲಿ ಬಾಯಿ ತೆರೆದು ಅವರನ್ನು, ಅಂದರೆ ದಾತಾನ್, ಅಬಿರಾಮರನ್ನು, ಕೋರಹನನ್ನು ನುಂಗಿಬಿಟ್ಟಿತ್ತಷ್ಟೇ ಅಲ್ಲ ಅಂತೇಳ್ಬಿಟ್ಟು ಈ ಸಂಖ್ಯೆ ಬರೆಯುವಾಗ, ಲೆಕ್ಕ ಕೊಡುವಾಗ, ಹೆಸರು ಬರೆಯುವಾಗ ಆ ಘಟನೆಯೂ ಸೇರಿಸ್ಕೊಂಡು ಹೇಳುವಂಥದ್ದನ್ನು ನಾವು ನೋಡ್ತೇವೆ ರೀ. ಆದರೆ ಒಂದು ವಿಚಿತ್ರವಾದಂಥ ಒಂದು ಸಂಗತಿ ಅದು ಕೂಡ ಅಲ್ಲಿ ಬರೆದಿದೆ 11ನೇ ವಚನದಲ್ಲಿ, ಆ ಗುಂಪಿನವರೆಲ್ಲರೂ ಸತ್ತರು, ಕೋರಾಹನ ಮಕ್ಕಳು ಆ ಕಾಲದಲ್ಲಿ ಸಾಯಲಿಲ್ಲ. ಅವರು ಸಾಯದೆ, ತಂದೆ ಮಾರ್ಗ ಹಿಡಿಯದೆ, ತಂದೆ ತಿರುಗಿ ಬಿದ್ದಾಗ ಇವರು ತಿರುಗಿ ಬೀಳದೇ ಇದ್ದುದರಿಂದ ಕೋರಾಹನ ಮಕ್ಕಳು ಅನಂತರ ಕೀರ್ತನೆಗಳನ್ನು ಬರೆದರು. ಉದಾಹರಣೆಗೆ ಕೀರ್ತನೆ 42ರಲ್ಲಿ ಜಿಂಕೆ ಯಾವ ರೀತಿಯಾಗಿ ಬಾಯಾರಿದ ಜಿಂಕೆಯಂತೆ ನಾನು ಕೂಡ ದೇವರೇ ನಿನಗೋಸ್ಕರವಾಗಿ ಬಾಯಾರ್ತೇನೆ. 42ನೇ ಅಧ್ಯಾಯ 1ನೇ ವಚನ, ಕೀರ್ತನೆ 5ನೇ ವಚನದಲ್ಲಿ ನನ್ನ ಮನವೇ ನೀನು ದುಃಖ ಪಡುವುದೇಕೆ, ದೇವರನ್ನು ನಿರೀಕ್ಷಿಸು ಎಂಬಂಥ ಒಳ್ಳೆ ಕೀರ್ತನೆಗಳನ್ನು ಬರೆದಂಥವರು ಕೋರಾಹನ ಮಕ್ಕಳು. ಹೆಸರುಗಳು ಬರೆಯುವಾಗ ಇಂತಿಂಥ ಕುಟುಂಬದವರು ಅಂತ ಹೇಳುವಾಗ ಅವ್ರು ಮಾಡಿದ ಪ್ಲಸ್ ಅಥವಾ ಮೈನಸ್, ಒಳ್ಳೆಯದು ಮತ್ತು ಕೆಟ್ಟದರನ್ನು ಕೂಡ ಜನರು ದಾಖಲೆಯಲ್ಲಿ, ಚರಿತ್ರೆಯಲ್ಲಿ ನೆನಪು ಮಾಡಿಕೊಳ್ತಾರೆ. ಅನಂತರ 32-33ನೇ ವಚನಕ್ಕೆ ಬಂದಾಗ, ಚಲ್ಪಹಾದನಿಗೆ ಹೆಣ್ಮಕ್ಕಳು ಹುಟ್ಟಿದರೆ ಹೊರತು ಗಂಡು ಮಕ್ಕಳು ಹುಟ್ಟಿಲ್ಲ ಅಂತ ಒಂದು ಎಕ್ಸ್ಟ್ರಾ ವಿಷಯ ಅಲ್ಲಿ ಹೇಳಲಾಗಿದೆ. ಈ ಎಲ್ಲ ಯಾಕೆ ಈ ಒಂದು ಕಾನೇಶ್ಮಾರಿ ಅಥವಾ ಈ ಒಂದು ಯಾರ್ಯಾರು ಎಷ್ಟು ಜನ ಇದ್ದರು ಅಂತ ಹೇಳಲಿಕ್ಕೆ ಯಾಕೆ ದೇವರು ಹೇಳಿದ್ರು ಅನ್ನೋದಕ್ಕೆ ಭಾಳ ಕಾರಣಗಳಿದೆ. ಅದರಲ್ಲಿ ಒಂದು ಕಾರಣ ಮಾತ್ರ ಇಲ್ಲಿ ಹೇಳಲಾಗಿದೆ. ಅದೇನಂತ ಹೇಳಿದ್ರೆ 54ನೇ ವಚನದಲ್ಲಿ, ಹೆಚ್ಚು ಮಂದಿ ಉಳ್ಳ ಕುಲಕ್ಕೆ
ಹೆಚ್ಚು ಜಾಗ ಕೊಡಬೇಕು, ಕಡಿಮೆಯಾದ ಕುಲಕ್ಕೆ ಕಡಿಮೆಯಾಗಿ ಆ ಒಂದು ಜಮೀನು ಕೊಡಬೇಕು, ಸ್ಥಳ ಕೊಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ದೇವರು ಇವ್ರನ್ನೆಲ್ಲ ಲೆಕ್ಕಿಸ್ರಿ ಅಂತ ಹೇಳ್ತಾರೆ. ದೇವರು ಹೇಳೋದ್ರಲ್ಲಿ ಅರ್ಥ ಇರ್ತದೆ, ಉದ್ದೇಶ ಇರ್ತದೆ, ಕಾರಣ ಇರ್ತದೆ. ಅದನ್ನು ನಾವು ಮಾಡೋದು ಒಳ್ಳೆಯದು. 60ನೇ ವಚನದಲ್ಲಿ ನಾದಾಬ್ ಅಬಿಹು ಅಂದರೆ ಆರೋನ್ನ ಬಗ್ಗೆ, ಮಕ್ಕಳ ಬಗ್ಗೆ ಹೇಳಿದಾಗ, ನಾದಾಬ್ ಅಬಿಹು ಎಂಬಿಬ್ಬರು ಯೆಹೋವನ ದೃಷ್ಟಿಯಲ್ಲಿ ಅವರು ಬೆಂಕಿ 61ನೇ ವಚನ ಮಾಡಬಾರ್ದಂಥ ಒಂದು ಕೆಲಸವನ್ನು ಅಂದರೆ ದೇವರಿಗೆ ಮಾಡಿದರು, ಆದರೂ ಕೂಡ ಬೆಂಕಿಯಿಂದ ಸತ್ತು ಹೋದ್ರಂತ ಅವ್ರ ಬಗ್ಗೆ ಹೇಳಲಾಗಿದೆ. ಈ ರೀತಿಯಾಗಿ ಅರಣ್ಯಕಾಂಡ 26ನೇ ಅಧ್ಯಾಯದಲ್ಲಿ ಹೆಚ್ಚಿನ ಅಂಶ ಖಾನೇಶ್ಮಾರಿ ಹೆಸರುಗಳು ಸಂಖ್ಯೆ ಕೊಡಲಾಗಿದೆ ಮತ್ತು ಇದರಿಂದ ನಾವು ಅನೇಕ ವಿಷಯಗಳನ್ನು ಕಲಿತುಕೊಳ್ತೇವೆ. ಈ ಒಂದು ಅಧ್ಯಯನ ಮಾಡಿಕೊಳ್ಳುವಂತೆ ದೇವ್ರ ಕೃಪೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 26. And it came to pass after the plague that the Lord spake unto Moses and unto Eleazar the son of Aaron the priest, saying, Take the sum of all the congregation of the children of Israel, from 20 years old and upward, throughout their father's house, all that are able to go to war in Israel. And Moses and Eleazar the priest spake with them in the plains of Moab by Jordan near Jericho, saying, Take the sum of the people from 20 years old and upward, as the Lord commanded Moses and the children of Israel, which went forth out of the land of Egypt. Reuben, the eldest son of Israel, the children of Reuben, Hanoch, of whom cometh the family of the Hanochites, of Palu, the family of the Paluites, of Hezron, the family of the Hezronites, of Carmi, the family of the Carmites. These are the families of the Reubenites, and they that were numbered of them were 43,730. And the sons of Palu, Eliab, and the sons of Eliab, Nemuel, and Dathan, and Abiram. That is that Dathan and Abiram which were famous in the congregation, who strove against Moses and against Aaron in the company of Korah, when they strove against the Lord. And the earth opened her mouth, and swallowed them up together with Korah, when that company died, what time the fire devoured 250 men, and they became a sign. Notwithstanding the children of Korah died not. The sons of Simeon after their families, of Nemuel the family of the Nemuelites, of Jamin the family of the Jaminites, of Jachin the family of the Jachinites, of Zerah the family of the Zerahites, of Shaul the family of the Shaulites. These are the families of the Shimeonites, 22,200. The children of Gad after their families, of Zephon the family of the Zephonites, of Haggai the family of the Haggites, of Shunai the family of the Shunites, of Osni the family of the Osnites, of Eri the family of the Erites, of Arad the family of the Aradites, of Areli the family of the Arelites. These are the families of the children of Gad, according to those that were numbered of them, 40,500. The sons of Judah were and Onan, and and Onan died in the land of Canaan. And the sons of Judah after their families were, of Shelah the family of the Shelanites, of Pharez the family of the Pharezites, of Zerah the family of the Zarhites. And the sons of Pharez were, of Hezron the family of the Hezronites, of Hamul the family of the Hamulites. These are the families of Judah, according to those that were numbered of them 16,500. Of the sons of Issachar after their families, of Tola the family of the Tolaites, of Puah the family of the Punites, of Jashub the family of the Jashubites, of Shimron the family of the Shimronites. These are the families of Issachar, according to those that were numbered of them 64,300. Of the sons of Zebulun after their families, of Sered the family of the Sardites, of Elon the family of the Elonites, of Jaleel the family of the Jaleelites. These are the families of the Zebulunites, according to those that were numbered of them 64,500. The sons of Joseph after their families were Manasseh and Ephraim. Of the sons of Manasseh, of Machir the family of the Machirites, and Machir begat Gilead. Of Gilead come the family of the Gileadites. These are the sons of Gilead, of Jeezer the family of the Jeezerites, of Helek the family of the Helekites, of Azriel the family of the Azrielites, and of Shechem the family of the Shechemites, and of Shemida the family of the Shemidites.
And of Hepher, the family of the Hepherites. And Zelophehad, the son of Hepher, had no sons, but daughters. And the names of the daughters of Zelophehad were Mahlah and Noah, Hoglah, Milcah, and Tirzah. These are the families of Manasseh, and those that were numbered of them 52,700. These are the sons of Ephraim after their families, of Shuthelah, the family of the Shuthalites, of Becher, the family of the Bachrites, of Tachan, the family of the Tachanites. And these are the sons of Shuthelah, of Aaron, the family of the Aaronites. These are the families of the sons of Ephraim, according to those that were numbered of them 32,500. These are the sons of Joseph, after their families. The sons of Benjamin, after their family, of Bela, the family of the Belaites, of Ashbel, the family of the Ashbelites, of Ahiram, the family of the Hiramites, of Shupham, the family of the Shuphamites, of Hupham, the family of the Huphamites. And the sons of Bela were Ard and Naaman, of Ard, the family of the Ardites, and of Naaman, the family of the Naamites. These are the sons of Benjamin after their families, and they that were numbered of them were 45,600. These are the sons of Dan after their families, of Shuham, the family of the Shuhamites. These are the families of Dan after their families. All the families of the Shuhamites, according to those that were numbered of them, were 64,400. Of the children of Asher after their families, of Jimnah, the family of the Jimnites, of Jeshuai, the family of the Jeshuites, of Beriah, the family of the Berites, of the sons of Beriah, of Eber, the family of the Heberites, of Malchiel, the family of the Malchielites. And the name of the daughter of Asher was Sarah. These are the families of the sons of Asher, according to those that were numbered of them, who were 53,400. Of the sons of Naphtali after their families, of Jazeel, the family of the Jazelites, of Guni, the family of the Gunites, of Jezer, the family of the Jezerites, of Shilem, the family of the Shilemites. These are the families of Naphtali according to their families, and they that were numbered of them were 45,400. These were the numbered of the children of Israel, 600,1,730. And the Lord spake unto Moses, Unto these that the land shall be divided for an inheritance according to the number of names. To many thou shalt give the more inheritance, and to few thou shalt give the less inheritance. To every one shall his inheritance be given according to those that were numbered of him. Notwithstanding the land shall be divided by lot, according to the names of the tribes of their fathers they shall inherit. According to the lot shall the possession thereof be divided between many and few. And these are they that were numbered of the Levites after their families, of Gershon, the family of the Gershonites, of Kohath, the family of the Kohathites, of Merari, the family of the Merarites. These are the families of the Levites, the family of the Libnites, the family of the Hebronites, the family of the Malites, the family of the Mushites, the family of the Korathites. And Kohath begat Amram. And the name of Amram's wife was Jochebed, the daughter of Levi, whom her mother bare to Levi in Egypt. And she bare unto Amram Aaron and Moses, and Miriam their sister. And unto Aaron was born Nadab, and Abihu, Eleazar, and Ithamar. And Nadab and Abihu died when they offered strange fire before the Lord. And those that were numbered of them were 23,000, all males from a month old and upward, for they were not numbered among the children of Israel, because there was no inheritance given them among the children of Israel. These are they that were numbered by Moses and Eleazar the priest, who numbered the children of Israel in the plains of Moab by Jordan near Jericho. But among these there was not a man of them whom Moses and Aaron the priest numbered, when they numbered the children of Israel in the wilderness of Sinai. For the Lord had said of them, They shall surely die in the wilderness. And there was not left a man of them, save Caleb the son of Jephunneh, and Joshua the son of Nun.